ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೇಸಿಗೆ ಆರಂಭದಲ್ಲಿ ತುಮಕೂರು ನಗರಕ್ಕೆ ಜಲಕ್ಷಾಮದ ಭೀತಿ ಎದುರಾಗಿದೆ. ಬಿಸಿಲ ತಾಪದಿಂದ ಬತ್ತಿ ಹೋಗ್ತಾ ಇದೆ ಬುಗುಡನಹಳ್ಳಿ ಕೆರೆ. ಶುರುವಾಗ್ತಾ ಇದೆ ಈಗ ಜಲಕ್ಷಾಮಕ್ಕೆ ಭೀತಿ. ನೀರಿಗಾಗಿ ಹಾಹಾಕಾರ ಶುರುವಾಗ್ತಾ ಇದೆ. ಕೆರೆಗಳೆಲ್ಲ ಬತ್ತಿ ಹೋಗ್ತಾ ಇದ್ದಾವೆ. ಯಾಕಂದರೆ ಬೋರ್ವೆಲ್ಗಳು ಇನ್ನೂ ಜೀವಂತವಾಗಿದ್ದಾವೆ. ಅಂದರೆ ಅಷ್ಟು ಎಷ್ಟು ಕೆರೆಗಳು ತುಂಬಿರ್ತವೆ. ಆದರೆ ಈಗ ಆ ಬುಡುಗನಹಳ್ಳಿ ಕೆರೆ ಕೂಡ ನೀರು ಕಡಿಮೆ ಆಗಿದೆ. ಹೇಮಾವತಿ ನಾಲೆಯಿಂದ ಕೆರೆ ತುಂಬಿಸಿ ನೀರು ಸರಬರಾಜು ಮಾಡ್ತಾರೆ. ಅಂದರೆ ಅಲ್ಲಿ ಫಿಲ್ಟರ್ ಆಗುತ್ತದು, ಶುದ್ಧೀಕರಿಸಿಬಿಡ್ತಾರೆ ತುಮಕೂರು ನಗರಕ್ಕೆ. ಆದರೆ ಬಿಸಿಲಿನಿಂದ ಡೆಡ್ ಸ್ಟೋರೇಜ್ಗೆ ಬಂದುಬಿಟ್ಟಿದೆ ಕೆರೆ ನೀರು. ಅಂದರೆ ತಳ ಕಾಣಿಸ್ತಾ ಇದೆ, ಭೂಮಿ ಕಾಣಿಸ್ತಾ ಇದೆ. ಕೇವಲ ಇನ್ನೊಂದು ತಿಂಗಳಿಗೆ ನೀರು ಖಾಲಿ ಆಗುವ ಹಿನ್ನೆಲೆಯಲ್ಲಿ ನೀರಿಗಾಗಿ ಆಲ್ರೆಡಿ ಅಲ್ಲಿ ಬರ ಶುರುವಾಗ್ಬಿಟ್ಟಿದೆ. ಹೇಮಾವತಿ ನಾಲೆಯಿಂದ ಕೆರೆಗೆ ನೀರು ಬಿಡುವಂತೆ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದೆ ಜಿಲ್ಲಾಡಳಿತ. ಈ ಹೇಮಾವತಿದು ಬಹಳ ಜಗಳಾಗಿದೆ, ಹಿಂದೆ ಹೋರಾಟಗಳಾಗಿದೆ. ಅಲ್ಲಿ ಅವರು ಬಿಡಲ್ಲ ಅಂತಿದ್ರು. ಈ ತುಮಕೂರವರು ರಾಜಕಾರಣಿಗಳು ಸಾಕಷ್ಟು ಹೋರಾಟ ಮಾಡಿದರು. ಜನರು ಕೂಡ ಬೀದಿಗೆ ಬಂದಿದ್ದರು. ಹೇಮಾವತಿ ನಾಲೆಯಿಂದ ನೀರು ಬಿಡಬೇಕು ಅಂತ ಬಿಡ್ತಾ ಇದ್ದಾರೆ. ಬಟ್ ಇನ್ನೂ ಅದು ಹೆಚ್ಚಳ ಆಗಬೇಕು, ನಿರಂತರವಾಗಿ ಬಿಡಬೇಕು ಅನ್ನುವಂಥ ಒತ್ತಾಯ ಇದೆ. ಈಗಾಗಲೇ ಬೇಸಿಗೆ ಆರಂಭ ಆಗಿದ್ದು ಬುಗುನಹಳ್ಳಿ ಕೆರೆ ನಮಗೆ ಸೋರ್ಸ್ ಇದೆ. ಅದು ಅಲ್ಲಿ ನಾನು ನಿನ್ನೆ ಭೇಟಿ ನೀಡಿದ್ದೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ತುಂಬಾ ಜಾಸ್ತಿ ಎವಾಪ್ರೇಷನ್ ಮತ್ತು ಡೆಡ್ ಸ್ಟೋರೇಜಿಗೆ ಬಂದಿರೋದ್ರಿಂದ ಈಗ ನಮ್ಮಲ್ಲಿ 141 MCFT ಅಂತ ಇದೆ. ಅಂದರೆ ನಗರಕ್ಕೆ ನಮಗೆ MLD ಹೇಳಬೇಕಂದ್ರೆ 75 MLD ನಗರಕ್ಕೆ ಒಂದು ದಿನ ಪ್ರತಿಗೆ ಬೇಕು. ಮತ್ತು MCFTಯಲ್ಲಿ ಮಿಲಿಯನ್ ಕ್ಯೂಬಿಕ್ ಫೀಟಲ್ಲಿ ಹೇಳಬೇಕಂದ್ರೆ ನಮಗೆ 2 MCFT ಬೇಕು. 2 MCFT ನಗರಕ್ಕೆ ಬರೋದ್ರಿಂದ ನಾವು 14 ವಾರ್ಡ್ಗೆ ನಾವು 4 ದಿವಸ ಮತ್ತು 21 ವಾರ್ಡ್ಗೆ 3 ದಿವಸಕ್ಕೆ ಈಗಾಗಲೇ ಕೊಡ್ತಾ ಇದ್ದೀವಿ. ಇಲ್ಲಿವರೆಗೂ ನಮ್ಮ ಒಂದು ಬಿಸಿಲಿನ ಒಂದು ತಾಪ ಏರಿಕೆ ಇದ್ದಿದ್ದರಿಂದ ಇವಾಪ್ರೇಷನ್ ಸ್ವಲ್ಪ ಜಾಸ್ತಿನೇ ಮಟ್ಟದಲ್ಲಿ ಆಗ್ತಾ ಇದೆ. ಈಗ ನಗರಕ್ಕೆ ನಾವು ಸರಬರಾಜು ಮಾಡಬೇಕಾಗಿರುವಂಥ ನೀರು ನಮಗೆ ಮೇ ಎಂಡ್ವರೆಗೂ ಬರುತ್ತೆ ಅಂತ ನಾವು ಸ್ಪೆಕ್ಯುಲೇಟ್ ಮಾಡಿದ್ದೀವಿ. ಈ ಮಧ್ಯದಲ್ಲಿ ಬಿಸಿಲಿನ ತಾಪ ಬಹಳಷ್ಟು ಏರಿಕೆ ಆದಾಗ ನಮಗೆ ಅದು ಇನ್ನೂ ಪ್ರಮಾಣ ಕಡಿಮೆ ಆಗೋದ್ರಿಂದ ಸ್ವಲ್ಪ ನಮ್ಮ ತಯಾರಿಕೆಯಲ್ಲಿ ಏನು ಮಾಡಿದ್ದೀವಿ ಅಂದರೆ ಇದುವರೆಗೂ ನಾವು ಟ್ಯಾಂಕರ್ ನೀರನ್ನು ಯೂಸ್ ಮಾಡಿಲ್ಲ. ಆಮೇಲೆ ನಾವು ಸ್ಯಾಂಪಲ್ಸ್ನ ಡಬಲ್ ಮಾಡಿದ್ದೀವಿ. ನಮ್ಮದೇ ಲ್ಯಾಬ್ ಇದೆ. ಈ ಹಿಂದೆ ಈ ಸಮಸ್ಯೆ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ. ಬೇಸಿಗೆ ಆರಂಭದಲ್ಲೇ ಕೂಡ ತುಮಕೂರು ನಗರಕ್ಕೆ ನೀರೊದಗಿಸುವಂತಹ ಬುಗುಡ್ನಹಳ್ಳಿ ಕೆರೆ ಈಗಾಗಲೇ ಡೆಡ್ ಸ್ಟೋರೇಜ್ ತಲುಪಿರ್ತಕ್ಕಂಥದ್ದು. ನಾನೀಗ ತುಮಕೂರಿನ ನಗರದ ಹೊರವಲಯದಲ್ಲಿರ್ತಕ್ಕಂಥ ಬುಗುಡ್ನಹಳ್ಳಿ ಕೆರೆ ಮುಂಭಾಗದಲ್ಲಿದ್ದೀನಿ. ದೃಶ್ಯಗಳಲ್ಲಿ ಈಗಾಗಲೇ ನೀವು ನೋಡ್ತಾ ಇರ್ಬೋದು. ತುಮಕೂರು ನಗರದಿಂದ 7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ಕೆರೆ ಏನಿದೆ, ಈ ಒಂದು ಕೆರೆಯಿಂದ ಸರಬರಾಜು ಆಗೋ ನೀರನ್ನು ಕೂಡ ತುಮಕೂರು ನಗರದಲ್ಲಿರ್ತಕ್ಕಂಥ 35 ವಾರ್ಡ್ಗಳಿಗೆ ಕೂಡ ಏನು ಸರಬರಾಜು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹಾಸನದ ಗೊರೂರು ಜಲಾಶಯದಿಂದ ಸುಮಾರು 250 MCFT ನೀರನ್ನು ಈ ಒಂದು ಕೆರೆಗೆ ಬಿಡಲಾಗುತ್ತೆ ಹೇಮಾವತಿ ನಾಲೆಯ ಮುಖಾಂತರ. ಈ ಒಂದು ನಾಲೆಯ ಮುಖಾಂತರ ಬಂದಂತ ನೀರನ್ನ ಈ ಒಂದು ಬುಗುಡ್ನಹಳ್ಳಿ ಕೆರೆಯಲ್ಲಿ ಸ್ಟೋರೇಜ್ ಮಾಡಲಾಗುತ್ತೆ. ಸ್ಟೋರೇಜ್ ಆದಂತ ನೀರನ್ನ ಇಲ್ಲಿ ಈಗಾಗಲೇ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು. ಏನು ಈ ಒಂದು ಸಂಸ್ಕರಣಾ ಘಟಕದಲ್ಲಿ ನೀರನ್ನ ಶುದ್ಧೀಕರಿಸಿ ತುಮಕೂರು ನಗರಕ್ಕೆ ಪೈಪ್ಲೈನ್ ಮುಖಾಂತರ ಏನು ಕುಡಿಯಲಿಕ್ಕೆ ನೀರನ್ನ ಸರಬರಾಜು ಮಾಡಲು ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೂಡ ಸಾಕಷ್ಟು ರೀತಿಯ ಒಂದು ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ತುಮಕೂರಿನಲ್ಲೂ ಕೂಡ ನೀರಿನ ಮಟ್ಟ ಕೂಡ ಕಮ್ಮಿ ಆಗಿರ್ತಕ್ಕಂಥದ್ದು. ಕಳೆದ ವರ್ಷ ಕೂಡ ಸಾಕಷ್ಟು ನೀರು ಈ ಕೆರೆ ತುಂಬಿತ್ತು. ಆದರೆ ಈ ಬಾರಿ ಮಳೆ ಅಭಾವ ಕೂಡ ಕಮ್ಮಿ ಆಗಿರ್ತಕ್ಕಂಥದ್ದು. ಬಿಸಿಲಿನ ತಾಪಮಾನ ಜಾಸ್ತಿಯಾಗಿ ಕೆರೆ ಕುಂಟೆಗಳು ಜೊತೆಗೆ ಕೆರೆಗಳು ಈ ಒಂದು ಬುಗುಡ್ನಹಳ್ಳಿ ಕೆರೆ ಕೂಡ ಸಂಪೂರ್ಣವಾಗಿ ಒಂದಷ್ಟು ಕೆಳಮಟ್ಟಕ್ಕೆ ನೀರು ಹೋಗಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಸಾಕಷ್ಟು ರೀತಿಯ ಒಂದು ನೀರಿನ ಅಭಾವ ಕೂಡ ತುಮಕೂರು ನಗರದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಈಗಾಗಲೇ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಜೊತೆಗೆ ತುಮಕೂರು ನಗರದಲ್ಲಿ ಪ್ರತಿ ವಾರ್ಡ್ಗಳಲ್ಲೂ ಕೂಡ ಪ್ರಚಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನೀರನ್ನು ಮಿತವಾಗಿ ಬಳಸಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಮುಂದಿನ ದಿನಗಳಲ್ಲಿ ಸಾಕಷ್ಟು ರೀತಿಯ ಒಂದು ಅಭಾವ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. 2 ಬಿಂದಿಗೆ 3 ಬಿಂದಿಗೆ ನೀರನ್ನು ಬಳಸುವಂಥ ಬದಲು ಏನು ಎಷ್ಟು ಯೂಸ್ ಆಗಿರ್ತೋ ಅವತ್ತಿಗೆ ದಿನಕ್ಕೆ ಏನು ಬೇಕಾಗುತ್ತೋ ಅಷ್ಟನ್ನೇ ನೀರನ್ನು ಬಳಸಬೇಕು ಅಂತ ಈಗಾಗಲೇ ಮಹಾನಗರ ಪಾಲಿಕೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಕುರಿತಾಗಿ ಈಗಾಗಲೇ ವರದಿಯನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಏನು ಮಹಾನಗರ ಪಾಲಿಕೆ ಕೊಟ್ಟಿರ್ತಕ್ಕಂಥದ್ದು. ನೀರು ಡೆಡ್ ಸ್ಟೋರ್ ಮಟ್ಟ ತಲುಪಿದೆ, ಹಾಗಾಗಿ ನೀರಿನ ಅಭಾವ ಸೃಷ್ಟಿಯಾಗುವಂಥ ಚಾನ್ಸಸ್ ಇದೆ ಅಂತೇಳಿ ಕೂಡಲೇ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಈಗಾಗಲೇ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನು ಕೂಡ
ಕೊಟ್ಟಿರ್ತಕ್ಕಂಥದ್ದು. ಆ ಮನವಿಯ ಮೇರೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ಈಗಾಗಲೇ ಪತ್ರದ ಮುಖೇನ ನೀರಿನ ಅವಶ್ಯಕತೆ ಇರೋದ್ರಿಂದ ಹೆಚ್ಚಿನ MCFT ನೀರನ್ನು ಒದಗಿಸಬೇಕು ಅಂತೇಳಿ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಕೃಷ್ಣ ಬೈರೇಗೌಡರಿಗೆ ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ನೀರಿನ ಹಾಹಾಕಾರ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಹೆಚ್ಚಿರ್ತಕ್ಕಂಥದ್ದು. ಹಾಗಾಗಿ ನೀರನ್ನ ಮಿತವಾಗಿ ಬಳಸಬೇಕು ಅಂತ ಈಗಾಗಲೇ ಕೂಡ ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ತುಮಕೂರು ಜನರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದಿಷ್ಟು ಕೂಡ ತುಮಕೂರು ನಗರಕ್ಕೆ ನೀರೊದಗಿಸುವಂತಹ ಬುಗುಡ್ನಳ್ಳಿ ಕೆರೆ ಈಗಾಗಲೇ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗಿರುವಂತಹ ಒಂದು ಮಾಹಿತಿ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ, TV5 ಕನ್ನಡ, ತುಮಕೂರು.